ಹಾಯ್ ಫ್ರೆಂಡ್ಸ್, ನಾವು ಕ್ರಿಸ್ಮಸ್ ರಜಕ್ಕೆ ಅಂತ ನಮ್ಮ ಅಜ್ಜಿ ಮನೆಗೆ ಬಂದಿದ್ವಿ. ಬಂದ ತಕ್ಷಣ ನನ್ನ ಮಗಳು ನನ್ನ ಮಗ ನೋಡಿ ನನ್ನ ಕೈಗೆ ಸಿಗ್ತಾನೇ ಇಲ್ಲ. ನಮ್ಮ ಮನೇಲಿ ಹೋಗಿ ಹೋಗಿ ಅಂದರೂ ಆಚೆ ಹೋಗಲ್ಲ. ಇಲ್ಲಿ ಹೊರಗಡೆ ಬಂದರೆ ನಮ್ಮ ಕೈಗೆ ಸಿಗೋದೇ ಇಲ್ಲ. ಅವ್ರದ್ದೇ ಅವ್ರ ಆಟ ಆಗೋಗಿದೆ. ಎಷ್ಟು ಆಟ ಆಡ್ತಾಯಿದ್ದಾರೆ ಅಂದರೆ ನನ್ನ ಕೈಗೆ ಸಿಗ್ತಾನೇ ಇಲ್ಲ, ಅಷ್ಟರ ಮಟ್ಟಿಗೆ ಆಟ ಆಡ್ತಾಯಿದ್ರು. ಅವನ್ನ ನೋಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗಿತ್ತು. ಎಲ್ಲೋದ್ರೂ ಅದೇ ಕೆಲಸ ಅಲ್ವಾ. ನೆಕ್ಸ್ಟು ಸಂಜೆ ಟೈಮು ನಮ್ಮ ಆಂಟಿ ಮಕ್ಕಳೆಲ್ಲ ಬಂದಿದ್ದರು. ಎಲ್ಲ ಸೇರಿ ಪಾನಿಪುರಿ ಪಾರ್ಟಿ ಮಾಡ್ತಾಯಿದ್ವಿ. ನೋಡಿ, ಇಲ್ಲಿ ಒಬ್ಬೊಬ್ಬರು ಕಾಂಪಿಟೇಷನ್ ಮೇಲೆ ನನಗೆ 20 ಬೇಕು 30 ಬೇಕು ಅಂತ ತಟ್ಟೆ ಹಾಕೊಂಡು ಕಾಂಪಿಟೇಷನ್ ಮೇಲೆ ಮನೇಲೇ ಮಾಡಿರೋಂಥ ಪಾನಿಪುರಿನ ತಿಂತಾ ಇದ್ದಾರೆ. ನೆಕ್ಸ್ಟು ಗೇಮ್ಗಳು ನನ್ನ ಮಗನ ಸೇರಿಸ್ಕೊಂಡು ಏನೋ ರಿಂಗ್ ತೊಗೊಂಡು ಆಟ ಆಡೋದು, ಆ ಥರ ಏನೇನೋ ಗೇಮ್ಸ್ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಅವನಿಗೂ ಬೋರ್ ಆಗಲಿಲ್ಲ, ಚೆನ್ನಾಗಂತೂ ಆಟ ಆಡ್ಕೊಂಡ ಅವನು. ನನಗೂ ಬೋರ್ ಆಗ್ತಿರಲಿಲ್ಲ, ಹೆಂಗೆ ಸ್ವಲ್ಪ ಫ್ರೀ ಆಯಿತು. ಯಾಕೆ ಅಂದರೆ ನನ್ನ ಮಗನ ನೋಡ್ಕೊಳ್ಳೋಕ್ಕೆ, ಮಗಳನ್ನ ನೋಡ್ಕೊಳ್ಳೋಕ್ಕೆ ನಮ್ಮ ಆಂಟಿ ಮಕ್ಕಳೆಲ್ಲ ಇದ್ರಲ್ಲ ಅಂತ. ಹೀಗೆ ಅಲ್ವಾ ನಮ್ಮ ಅಜ್ಜಿ ಮನೇಲಿ ನೋಡಿ, ಈ ರೀತಿ ಬೆಳಗ್ಗೆ ನಮ್ಮ ಅಜ್ಜಿ ದೀಪ ಹಚ್ಬಿಡುತ್ತೆ. ನೆಕ್ಸ್ಟು ಮಟನ್ ಸಾರು, ಮಟನ್ ಕೈಮಾ ಸಾಂಬಾರು ಮಾಡಿದರು, ಚಿತ್ಕೋರೆ ಮಟನ್ ಸಾಂಬಾರು. ಅದಕ್ಕೆ ಅಕ್ಕ ತಂಗಿರ ಖಾರ ಹಾಕೋಕ್ಕೆ ನೋಡಿ ಕಾಂಪಿಟೇಷನು. ಅದಕ್ಕೆ ಅಷ್ಟು ಹಾಕಬೇಕು, ಇದಕ್ಕೆ ಇಷ್ಟು ಹಾಕಬೇಕು, ಇದಕ್ಕೆ ಇದು ಸರಿ ಇಲ್ಲ, ಅದಕ್ಕೆ ಅದು ಸರಿ ಇಲ್ಲ. ಒಂದು ಅಡುಗೆನ 3 ಜನ ಸೇರ್ಕೊಂಡು ಮಾಡಬೇಕು. ಆ ರೀತಿಲಿದ್ದ. ಆಮೇಲೆ ಮಾಡಾದ್ಮೇಲೆ ಬೇರೆ ಕಮೆಂಟು, ಅಕ್ಕ ಒಂಚೂರು ಖಾರ ಜಾಸ್ತಿ ಹಾಕ್ಬಿಟ್ಟಿದ್ಲು, ನಾನು ಒಂಚೂರು ಉಪ್ಪು ಜಾಸ್ತಿ ಹಾಕ್ಬಿಟ್ಟಿದ್ದೆ, ಇದಂಗಾಗೋಯ್ತು ಅದಂಗಾಗೋಯ್ತು ಅಂತ ಒಂದು ಅಡುಗೆ ಇಬ್ಬರು ಕಾಂಪಿಟೇಷನಲ್ಲಿ ಮಾಡ್ತಾರೆ. ನೆಕ್ಸ್ಟ್ ಎಲ್ಲ ಊಟ ಎಲ್ಲ ಅಡುಗೆ ಎಲ್ಲ ಆದಮೇಲೆ ಬನಾನಾ ಬಾಳೆಹಣ್ಣು ಪಾರ್ಟಿ ಅಂದ್ಕೊಂಡು ಒಬ್ಬೊಬ್ಬರು ಒಂದೊಂದು ಕೈಲಿಟ್ಕೊಂಡು ಅದು ಬೇರೆ ತಮಾಷೆಗೆ ಮಾಡ್ತಾ ಕೂತಿದ್ರು. ನನ್ನ ತಮ್ಮ ಅದ್ರ ಜೊತೆಗೆ ಗಾಡಿಯೆಲ್ಲ ತೊಳ್ಕೊತೀನಿ ಅಂದ್ಬಿಟ್ಟು ನನ್ನ ಮಗನ ಸೇರಿಸ್ಕೊಂಡು ಅವನು ಸೇರಿಕೊಂಡು ಗಾಡಿ ವಾಶ್ ಮಾಡ್ತಾಯಿದ್ರು. ಅಜ್ಜಿ ಮನೆಗೆ ಬಂದ್ರಂತೂ ನಮಗಂತೂ ಆರಾಮ್ ಅನಿಸುತ್ತೆ. ಯಾಕೆಂದರೆ ಒಳ್ಳೊಳ್ಳೆ ಊಟ, ಕೂತಿದ್ದಕ್ಕೆ ಎಲ್ಲ ಕೂರೋ ಜಾಗಕ್ಕೆ ಕಾಫಿ ಟೀ ಊಟ ಎಲ್ಲ ಚೆನ್ನಾಗಿ ಬರುತ್ತೆ. ನಮ್ಮ ಅಜ್ಜಿ ಅಂತೂ ತುಂಬ ಚೆನ್ನಾಗಿ ನೋಡ್ಕೊಳುತ್ತೆ. ನೋಡಿ, ಇಲ್ಲಿ ಬಂದ ತಕ್ಷಣ ನಮ್ಮ ಚಿಕ್ಕಿಗಂತೂ ಬಂದರೆ ಅಡುಗೆ ಮಾಡೋದೇ, ಆಗೇನು ಕೆಲಸ ಬೇಡ, ಅಡುಗೆ ಮಾಡೋಕ್ಕೆ ಬಿಟ್ಬಿಟ್ರೆ ಸಾಕು, ಒಳ್ಳೆ ರುಚಿಯಾಗಿ ಅಡುಗೆ ಮಾಡಿ ತಿನ್ನಿಸ್ತಾರೆ. ನೆಕ್ಸ್ಟು ನಮ್ಮ ಅಜ್ಜಿಗಂತೂ ಗೌರಿ ಅಮ್ಮ ಫುಲ್ ಫ್ಯಾನು. ನಮ್ಮ ಅಜ್ಜಿ ಅವ್ರು ಬಿಟ್ಟರೆ ಬಿ ರೀಲ್ಸ್ ನೋಡೋದು. ನಮ್ಮ ಅಜ್ಜಿಗೆ ಫೋನ್ ಕೊಟ್ಟೆ ತಪ್ಪು ಮಾಡಿಬಿಟ್ಟಿದ್ದೀವಿ ಹಂಗನ್ಸುತ್ತೆ. ರೀಲ್ಸ್ ನೋಡೋದು, ಯೂಟ್ಯೂಬ್ ನೋಡೋದು, ಆಮೇಲೆ ಗೌರಿ ಅಮ್ಮ, ಇಷ್ಟೇ ನಮ್ಮ ಅಜ್ಜಿದು. ಇಲ್ಲ ಮಕ್ಕಳು ಮೊಮ್ಮಕ್ಕಳು ಬಂದರೆ ಒಳ್ಳೊಳ್ಳೆ ಅಡುಗೆ ಮಾಡಿ ಹಾಕೋದು, ಅವ್ರ ಜೊತೆ ಮಾತಾಡ್ಕೊಂಡು ಹರಟೆ ಹೊಡೆಯುತ್ತೆ. ನನಗಂತೂ ಬೋರೇ ಆಗಲಿಲ್ಲ. ಕ್ರಿಸ್ಮಸ್ ರಜದಲ್ಲಿ ನನ್ನ ಮಗಳಂತೂ ಅಷ್ಟು ಬಂದಿದ್ದು, ಯಾರ ಹತ್ರನೂ ಹೋಗ್ತಾನೆ ಇರಲಿಲ್ಲ.